ಇಯರ್ ಮೀ. ಅಯ್ಯೋ ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಏನ್ ಮಾಡ್ಬೇಕು ಅಂತ ಈಗ್ಲೂ ಇನ್ನು ನನಗೆ ಕನ್ಫರ್ಮ್ ಆಗಿ ಗೊತ್ತಿಲ್ಲ. ಏನೋ ಜೀವನನ ಹಂಗೆ ತಳ್ತಾ ಇದೀವಿ. ಮೋಟಿವೇಶನ್ ಕೊಡಂಗಿದ್ರೆ ಕೊಡಿ. ಚೆನ್ನಾಗಿರ್ರಿ, ಸಾಧನೆ ಮಾಡೋರೆಲ್ಲ ಮಾಡ್ಬಿಡ್ರಿ. ಆಯ್ತು, ಆಮೇಲೆ ನಮ್ದು ದೇವರಿಟ್ಟಂಗ ಹಾಗೆ ಆಗುತ್ತೆ. ದಾರಿಯಲ್ಲಿ ಹೋಗ್ತಾನೆ ಇರ್ತೀವಿ. ಮೋಟಿವೇಶನ್ ಅಂದ್ರೆ ನಿಖಿಲ್ ಬನ್ನಿ ಬ್ರದರ್. ಈಗ ಒಂದ್ ಆಸೆ ಏನಿದೆ ಅಂದ್ಬಿಟ್ಟಿದೆ ಗೊತ್ತಿಲ್ಲ. ಹೇಳಿ. ಇವ್ರಿಗೆ ವ್ಯೂಸ್ ಜಾಸ್ತಿ ಬರಲಿ ಫಸ್ಟ್ ಆಫ್ ಆಲ್. ಲೈಫಲ್ಲಿ ಯಾವ ಹೋಗಳು, ಎಡವು ಬೀಳವು ಎದ್ದಳವು ಮೇಲೆ ಎಲ್ಲ ಇದ್ದೇ ಇರ್ತವೆ. ಅವೆಲ್ಲ ನಿಭಾಯಿಸ್ಕೊಂಡು ಹೋಗ್ತಾ ಇರ್ಬೇಕು. ನಾವು ಒಳ್ಳೇದ್ ಮಾಡ್ಬೇಕಷ್ಟೇ. ನೆಕ್ಸ್ಟ್ ಎಲ್ಲ ನಡೀತಾ ಇರುತ್ತೆ. ಅವೆಲ್ಲ ಡೈಲಾಗ್ ಎಲ್ಲ ಕೂಡ ದೇವ್ರು ಒಳ್ಳೇದ್ ಮಾಡ್ತಾನೆ, ನಾವು ಒಳ್ಳೇದಾಗಿರೋಣ, ದೇವ್ರ ಸೆಕೆಂಡ್. ಇದು 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 ಬೇಕಿತ್ತು, ಇದು ಬೇಕಿತ್ತು ನಿಜವಾಗ್ಲೂ. ಭೈ ಮಜಾ ಆಯಾ. ಒಳ್ಳೇದ್ ಮಾಡ್ಲಿ, ಅದು ಮುಂದಿಂದು ಬೇರೆದು. ಕೆಲಸ ಮಾಡ್ತೀನ, ಕೆಲಸದಲ್ಲಿ ನಮ್ಗೆ ಈ ಸಂಬಳ ಬರುತ್ತೆ, ಅದಕ್ಕೆ ನಿಯತ್ತಾಗಿರ್ರಿ. ಇಲ್ಲ ಅಂದ್ರೆ ನೀವ್ ಏನೋ ಒಂದು ನಿಮ್ ತಂದೆ ತಾಯಿ ನಿಯತ್ತಾಗಿರ್ರಿ. ನೋಡಿ, ಇವ್ರು ನಮ್ ದಯಣ್ಣ ಮೆಂಟರ್ ಅಂತಲೇ ಅನ್ಬೋದು. ಅಣ್ಣ, ಒಂದು ನ್ಯೂ ಇಯರಿಗೆ ಹೇಳ್ಬಿಡಿ ಒಂದು ಸಜೆಷನ್ ಯಾರಿಗಾರ, ಎಲ್ಲರಿಗೂ ಜನಗಳಿಗೆ ಒಂದು ಏನಾರ ವಿಶ್ ಅಥವಾ ಈ ತರ ಮಾಡ್ಬಿಡ್ರಿ, ಈ ತರ ಇರಿ. ಸ್ನೇಹಿತರಿಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಆಯ್ತಾ? ಚೆನ್ನಾಗಿ ಕುಡಿದು ಹಾಳಾಗ್ತೀರಾ, ಏನಾದ್ರು ಒಳ್ಳೊಳ್ಳೆ ಕೆಲಸಗಳು ಮಾಡಿ. ಮಹೇಶ್ ಅವ್ರೆ ಹೇಳಿ, ನಿಮ್ದು ಮೋಟಿವೇಶನ್ ಇಲ್ಲ ಡಿಪ್ರೆಷನ್ ಮಜಾ ನಹೀ ಆ ರಹಾ ಹೈ. ಅದಕ್ಕೂ ಮನ್ಸಿಲ್ದೇ ಇರೋ ಮಂದಿ ಇರೋರು ಏನಾರ ಒಂದು ಹೇಳ್ಬೇಕಂತ ನಾವು ಕೇಳ್ತಾ ಇದೀವಿ. ಏನಿಲ್ರಿ, ಆರಾಮಿರಿ ಜೀವನದಾಗ, ಆರಾಮ್ ಮಜಾ ಮಾಡ್ರಿ, ಯಾರು ತಲೆ ಕಟ್ಲಕ್ಕೋಬೇಡ್ರಿ. ನೋಡ್ರಿ, ಈಗೊಬ್ರು ಬಂದ್ರು, ಇವ್ರದೊಬ್ರು ಕೇಳೋಣ. ಬ್ರದರ್ ಹೇಳಿ, ನಿಮ್ದು ನ್ಯೂ ಇಯರ್ಗೆ ಏನಾರ ಒಂದು ಸಂದೇಶ ಕೊಡೋದಿದ್ರೆ. ನೋಡಿ, ಮಲ್ಲಿಕಾರ್ಜುನ್ ಅವರು ಹೊಸ ವರ್ಷಕ್ಕೆ ಹೊಸ ಅಂಡರ್ವೇರ್ ತಗೊಂತ ಇದ್ರೆ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅದ್ ತಗೋಬೇಡ ಅಂತ ಇವರು ಫಸ್ಟ್ಗೆಲೆ ಸಜೆಷನ್ ಕೊಡ್ತಿದ್ದಾರೆ. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್ ಅಧ್ಯಕ್ಷರೇ. ಹ್ಯಾಪಿ ನ್ಯೂ ಇಯರ್. ಎಲ್ಲರೂ ಖುಷಿಯಾಗಿ ಫ್ಯಾಮಿಲಿಯಾಗಿ ಎಕ್ಸರ್ಸೈಸ್ ಮಾಡ್ಕೊಂಡು ಮುಂದಿನ ದಿನಗಳಲ್ಲಿ ನೀವೇನು ತುಂಬ ಜನ ನಂಬಿರ್ತೀರೋ, ತುಂಬ ಅನ್ಯಾಯ ಮೋಸ ಮಾಡಿರ್ತಾರೆ, ಗೊತ್ತಿಲ್ಲದಲ್ಲೇ ಮಾಡಿರ್ತಾರೆ. ಅಲ್ಲೇನಾಗುತ್ತೆ, ಸಂಬಂಧನೂ ಹೋಗುತ್ತೆ, ದುಡ್ಡು ಹೋಗುತ್ತೆ. ಹಾಗಾಗಿ ಏನೇ ಆಯ್ಕೆಗಳಿದ್ರೂ ಸಹ ಅದನ್ನು ನ್ಯಾಯ ರೀತಿಯಾಗಿ ಮಾಡಿ, ಯಾವುದೇ ರೀತಿ ನಿಮ್ಮ ಮನಸ್ಸಿಗೆ ಒಪ್ಪುವಂಥ ಕೆಲಸಗಳನ್ನು ಮಾಡಿ. ಕೆಲವರು ಯಾವುದೇ ರೀತಿಯ ಒಂದು ಆಸೆ ಅಂಕುಶಕ್ಕೆ ಒಳಪಡದೆ ನಿಮ್ಮ ಒಂದು ಸ್ವಾಭಿಮಾನ, ನಿಮಗೇನು ಸರಿ ಅನಿಸುತ್ತೋ ಅದನ್ನು ಈ ವರ್ಷ ದಯವಿಟ್ಟು ಜಾರಿಗೆ ತನ್ನಿ. ನಿಮ್ಮ ಆಸೆ ಆಕಾಂಕ್ಷೆಗಳೆಲ್ಲ ಈಡೇರಿ. ಎಲ್ಲ ಸಮಾಜದ ಪ್ರತಿಯೊಂದು ವಿಚಾರದಲ್ಲೂ ಸಹ ನೀವು ಜಾಗರೂಕರಾಗಿರಿ. ಆಯ್ತು, ಆಮೇಲೆ ಆರ್ಥಿಕ ಶುಭಾಶಯಗಳು. ಎಲ್ಲರೂ ಚೆನ್ನಾಗಿರಿ, ಖುಷಿಯಾಗಿರಿ, ಸಂತೋಷದಲ್ಲಿದೆ. ಸರ್, ಏನಾರ ಒಂದು ಸಂದೇಶ ಹೇಳಿ. ಸಂದೇಶ ಹೇಳೋದು ದೊಡ್ಡ ವ್ಯಕ್ತಿ ನನ್ನಲ್ಲ. ಹೌದಾ? ಮತ್ತೆ ನಮ್ದೆಲ್ಲ ಹೊಸ ವರ್ಷ ಅಂದ್ರೆ ಯುಗಾದಿ ಹಬ್ಬ ಆಗ್ತದೆ. ಹಾಗಾಗಿ ಹೊಸ ಕ್ಯಾಲೆಂಡರ್, ಹೊಸ ದಿನ ಆರಂಭ ಆಗ್ತಿದೆ. ಏನಾದ್ರೂ ಜನಗಳು ಬುದ್ಧಿ ಕಲೀರಿ, ಒಳ್ಳೆ ಸರ್ಕಾರ ತಗೊಂಡ್ಬನ್ನಿ, ಎಲ್ಲರಿಗೂ ಒಳ್ಳೇದಾಗೋ ಥರ ಮಾಡಿ. ಇಲ್ಲ ಅಂದ್ರೆ ನೀವು ಉದ್ಧಾರ ಆಗಲ್ಲ, ನಾವು ಉದ್ಧಾರ ಅಲ್ಲ, ದೇಶನೂ ಉದ್ಧಾರ ಆಗಲ್ಲ. ದುಡ್ಡಿನಿಂದ ಅಲಿಬೇಡಿ, ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ. ದುಡ್ಡಿಂದ ಹೋಗ್ಬೇಡಿ, ಆರೋಗ್ಯದಿಂದ ಹೋಗಿ. ಆರೋಗ್ಯ ಕಪ್ಪ ನನ್ನ ಒಂದು ಕಿವಿ ಮಾತು ಏನು ಹೇಳ್ತೀನಿ ಅಂತಂದ್ರೆ, ಎಲ್ಲರ ಸ್ನೇಹಿತರು ಒಗ್ಗಟ್ಟಾಗಿರ್ರಿ, ದಯವಿಟ್ಟು ಒಗ್ಗಟ್ಟು ಹೊಡಿಬೇಡಿ. ಇನ್ನು ಮುಂದೆ ಯಾವ ಥರ ಏನೇನು ಬರುತ್ತೆ ಹೇಳೋಕ್ಕಾಗಲ್ಲ. ಇರೋಷ್ಟು ದಿವಸ ಎಲ್ಲರೂ ನಗ್ನಗ್ತಾ ಖುಷಿಯಾಗಿರಿ, ಚೆನ್ನಾಗಿರಿ. ಮುಂದಕ್ಕೆ ಹೇಳಿ, ಏನಾರ ಒಂದು ಮೆಸೇಜ್ ಹೇಳಿ. ಎಲ್ಲರಿಗೂ ಒಳ್ಳೇದಾಗಲಿ. ಅನುಭವದಲ್ಲಿ ಇದು ಮಾಡಬಾರ್ದು ಅಂತ ಇದ್ರೆ ನಾವೇನು ಹೇಳಕ್ಕಾಗಲ್ಲ. ಹೌದಾ? ನೋಡ್ಕೊಂಬಿಡಿ, ಇವತ್ತು ನ್ಯೂ ಇಯರಿಗೆ ಫುಲ್ ರೆಡಿ ಆಗಿದ್ದೀನಿ. ನಮ್ಮ ಬ್ರದರು ಊಟ ಕೊಡಿಸ್ತೀನಿ ಅಂತ ಕರ್ಕೊಂಬಂದವ್ರೆ. ಸೊ ಕೊನೆಗೂ 2 ವರ್ಷ ಇಲ್ಲಿ ಕಿತ್ತಿ ದಬ್ಬಾಕಿ ಎಲ್ಲರೂ ಫೈನಲಿ ಮುಗಿಸಿ ಎದ್ದೋಡೋ ಸ್ಟೇಜಲ್ಲಿ ಇದ್ದೀವಿ.
ಪ್ರಾಜೆಕ್ಟ್ ಮುಗ್ದಿದೆಯಾ ಅಂತ ಇವತ್ತು, ಅದಕ್ಕೆ ಫುಲ್ಲು ಉಸಿರು ಕಟ್ಟಿ ಹೇಳ್ತಿದ್ದಾರೆ ಮುಗೀತಂತ. ಹೇಳಿ ಹೇಳು, ಏನಾರು ವಿಷಯ ಹೇಳು. ಹ್ಯಾಪಿ ನ್ಯೂ ಇಯರ್ ಅಂತ ಹೇಳು. ಫುಲ್ ಖುಷಿ ಆಗ್ತಿದೆ ಇವತ್ತಂತ ಹೇಳು. ನಿಂದ ಹೇಳು. ಆಗಿದೆ 50%, 60% ಆಗಿದೆ ಅಷ್ಟೇ. ಆದ್ರೂ ಒಂದು ಸ್ವಲ್ಪ ಎಂಜಾಯ್ ಮಾಡ್ಬೇಕಷ್ಟೇ, ಟೆನ್ಷನ್ ಜಾಸ್ತಿ ಇದೆ. ನೀನ್ ಹೇಳಪ್ಪ ದೇವ್ರು, ನಿಂದ ಹೆಂಗಿದೆ ಪ್ರಾಜೆಕ್ಟ್? ನಿಮಗೆ ಗೊತ್ತಿರಲ್ಲ, ಹೇಳಿ ಬ್ರದರ್, ಅಲ್ಲಿ ಜನಗಳಿಗೆ ಗೊತ್ತಿರಲ್ಲ, ನನಗೆ ಗೊತ್ತು. ಪ್ರಾಜೆಕ್ಟ್ ಎಲ್ಲ ನೀರು ಮುಳುಗಿದೆ. ನಿಮ್ದು ಹೇಳಿ ಒಂದ್ಸಲ. ಪ್ರಾಜೆಕ್ಟ್ ಎಮ್ ಟೆಕ್